ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಈತನ ದೇಶದಲ್ಲಿ ಅತ್ಯಂತ ಕಠಿಣ ಕಾನೂನುಗಳಿದೆ. ಈ ದೇಶಕ್ಕೆ ವಿದೇಶಿಗರು ಭೇಟಿ ನೀಡುವುದನ್ನು ಕೂಡ ನಿಷೇಧಿಸಿದಂತಹ ದೇಶ ಇದು. ಅಂತಹ ಕಠಿಣ ಕಾನೂನುಗಳು. ಆ ದೇಶದ ಒಬ್ಬ ವ್ಯಕ್ತಿ ಮತ್ತೊಂದು ಪ್ರಾಂತ್ಯಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ, ಮತ್ತೊಂದು ದೇಶಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ದೇಶಕ್ಕೆ ಹೋಗೋದು ಬಿಡಿ, ಇಂಟರ್ನೆಟ್ಟನ್ನು ಬಳಕೆ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಕಾನೂನುಗಳಿರುವಂತಹ ದೇಶ ಇದು. ಸಾರ್ವಜನಿಕವಾಗಿ ರೇಡಿಯೋದಲ್ಲಿ ಬರುವಂತಹ ಮಾಹಿತಿ, ಸಾರ್ವಜನಿಕವಾಗಿ ಟಿವಿಗಳಲ್ಲಿ ಬರುವಂತಹ ಮಾಹಿತಿಯನ್ನು ಕೇಳಿಕೊಂಡೇ ಅಲ್ಲಿಯ ಜನ ಬದುಕಬೇಕಾದಂತಹ ನೀತಿ ನಿಯಮಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿದೇಶದ ಯಾವುದೇ ಸುದ್ದಿಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯವಾಗದಂತಹ ದೇಶ ಉತ್ತರ ಕೊರಿಯಾ. ಅತ್ಯಂತ ರಹಸ್ಯವಾಗಿ ಇಡಲಾಗುತ್ತೆ. ಯಾವುದಾದ್ರೂ ಒಬ್ಬ ವಿದೇಶಿ ವ್ಯಕ್ತಿ ಉತ್ತರ ಕೊರಿಯಾಕ್ಕೆ ಹೋದರೆ ಆ ವಿದೇಶಿಯ ವ್ಯಕ್ತಿಯ ಜೊತೆಗೆ ಇಬ್ಬರು ಸರ್ಕಾರಿ ಮಾರ್ಗದರ್ಶಕರನ್ನು ನೇಮಕ ಮಾಡಲಾಗುತ್ತೆ. ಇಬ್ಬರು ಸರ್ಕಾರಿ ಅಧಿಕಾರಿಗಳಿರ್ತಾರೆ ಆ ವ್ಯಕ್ತಿಯ ಜೊತೆಗೆ. ವಿದೇಶಿ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳುವಂತಿಲ್ಲ, ಫೋಟೋಗಳನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ? ಉತ್ತರ ಕೊರಿಯಾದಲ್ಲಿ. ಇದರ ಜೊತೆಗೆ ಅನುಮತಿ ಇಲ್ಲದೆ ಉತ್ತರ ಕೊರಿಯಾದ ಯಾವೊಬ್ಬ ವ್ಯಕ್ತಿಯ ಜೊತೆಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಇಲ್ಲದಂತಹ ದೇಶ ಈ ಉತ್ತರ ಕೊರಿಯಾ. ಆದರೆ ಈ ಉತ್ತರ ಕೊರಿಯಾದಲ್ಲಿ 9 ಜನರ ತಂಡ ಈ ದೇಶದ ಸಹವಾಸ ಸಾಕಪ್ಪ ಅಂತ ಹೇಳಿ ದಕ್ಷಿಣ ಕೊರಿಯಾಕ್ಕೆ ಬಂದಿದ್ದಾರೆ. ಈ ಕಾನೂನುಗಳನ್ನು ನೋಡಿ ಬೆಚ್ಚಿ ಬಿದ್ದು. ಹಾಗಾದರೆ ನರಕದಿಂದ ಸ್ವರ್ಗಕ್ಕೆ ಸಾಹಸಮಯ ಪಯಣ ಒಂದು ಶುರುವಾಗಿತ್ತು. 1 ದಿನ 2 ದಿನದ ಪಯಣ ಅಲ್ಲ. ಈಗ ನಾನು ಪಕ್ಕದ ಅಂದರೆ ಬಾಂಗ್ಲಾದೇಶಕ್ಕೋ ಶ್ರೀಲಂಕಾಕ್ಕೋ ನೇಪಾಳಕ್ಕೋ ಹೋಗಬೇಕು ಅಂತೇಳಿ ಸಡನ್ನಾಗಿ ಹೋಗ್ಬಿಡ್ಬೋದು. ಆದರೆ ಆ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಒಂದು ಯೋಜನೆ ಆಯಿತು 10 ವರ್ಷಗಳ ಹಿಂದೆ. ಆ 10 ವರ್ಷಗಳ ಹಿಂದೆ ಯೋಜನೆ ಏನಾಗಿತ್ತು, ಸ್ವಲ್ಪ ಡೀಟೇಲ್ಸ್ಗೆ ಹೋಗ್ಬೇಕು. ಇದಕ್ಕೆ ಉತ್ತರ ಕೊರಿಯಾದಿಂದ ದಕ್ಷಿಣ ಕೊರಿಯಾಕ್ಕೆ ಬರೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ ಅವರು. ಕಿಮ್ ಸಹೋದರರ ತಂದೆ ಈ ಯೋಜನೆಯನ್ನು ಶುರು ಮಾಡ್ತಾರೆ 10 ವರ್ಷದ ಹಿಂದೆ. ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಉತ್ತರ ಕೊರಿಯಾದಲ್ಲಿ ಇರಬಾರದು, ದಕ್ಷಿಣ ಕೊರಿಯಾಕ್ಕೆ ಹೋಗಬೇಕು ಅಂತ ಅವರು ಒಂದು ಆಲೋಚನೆ ಮಾಡ್ತಾರೆ. ಆದರೆ ಕನಸನ್ನು ಕಂಡವರು ಸತ್ತು ಬಿಡ್ತಾರೆ ಅವರ ತಂದೆ. ಯಾರು? ಕಿಮ್ ಇಲ್ ಹ್ಯೂಕ್ ಮತ್ತು ಕಿಮ್ ಇ ಹ್ಯೂಕ್ ಅಂತ. ಈ ಇಬ್ಬರು ಮಕ್ಕಳು ತಮ್ಮ ಅಪ್ಪನ ಆಸೆಯನ್ನು ಈಡೇರಿಸಿದಂತಹ ಕತೆ ಇದು. ಅವರಪ್ಪ ಬೇರೆ ದೇಶ ದಕ್ಷಿಣ ಕೊರಿಯಾಕ್ಕೆ ಹೋಗಿ ಜೀವನ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆ ಕನಸು ನನಸಾಗೋದಿಲ್ಲ, ಅವರು ಸಾಯ್ತಾರೆ. ಅವರು ಸತ್ತ ನಂತರ ಅವರ ತಂದೆಯ ಆಸೆ ಏನಿತ್ತು, ಈ ಕುಟುಂಬ ಇಲ್ಲಿ ಇರಬಾರದು ಅಂತ, ಅದನ್ನು ನೆರವೇರಿಸಿದಂತಹ ಅತ್ಯಂತ ಕಠಿಣವಾಗಿರುವಂತಹ ಕತೆ ಇದು. ಏನೇನು ಮಾಡ್ತಾರೆ ಇವರು? ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಗಡಿ ಕಾವಲು ಪಡೆಯ ಶಿಫ್ಟು ಅದು ಬದಲಾಗುವಂತಹ ಸಮಯ, ಸಮುದ್ರದ ರೆಡಾರ್ಗಳ ಮಾಹಿತಿ ಎಲ್ಲವನ್ನೂ ಕೂಡ ಕೆಲಸ ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಜನನಿ ವಸತಿ ಪ್ರದೇಶದಿಂದ ಅವರು ಎಲ್ಲಿ ಹೋಗಬೇಕಾಗಿತ್ತು? ಸಮುದ್ರದ ತೀರಕ್ಕೆ ಹೋಗಬೇಕಾಗಿತ್ತು. ಸಮುದ್ರದ ಮಾರ್ಗದ ಮುಖಾಂತರ ಅವರು ಪಾರಾಗೋದಕ್ಕೆ ಸಮುದ್ರ ತೀರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಾಗುತ್ತೆ ಸಮುದ್ರ ತೀರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ 2ನೇ ಪಾಯಿಂಟಿಗೆ ಬರೋದಾದರೆ, ಇವರು ಮಹಾ ಪಯಣವನ್ನು ಶುರು ಮಾಡೋದಕ್ಕೆ ಮಾಡ್ತಾರೆ. ಏನೇನಾಗುತ್ತೆ? ಸಮುದ್ರದಲ್ಲಿ ಭಾವನಾತ್ಮಕ ಪಯಣವನ್ನು ಇವರು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿದ್ರೆ, ಇವರು ಮಹಾಪಲಾಯನದ ಈ ರೋಚಕ ಕಥೆ ಇದು. ಇವರು ಮೀನುಗಾರರ ಸೋಗನ್ನು ತೊಡ್ತಾರೆ. ನಾನು ಆವಾಗಲೇ ಹೇಳಿದೆ, ಇವರು ಕರಾವಳಿ ಪ್ರದೇಶಕ್ಕೆ ಬರ್ತಾರೆ. ಕರಾವಳಿ ಪ್ರದೇಶಕ್ಕೆ ಬಂದು ಕೆಲವೊಂದಿಷ್ಟು ಜನರಿಗೆ, ಅಲ್ಲಿರುವಂಥ ಅಧಿಕಾರಿಗಳಿಗೆ ಲಂಚ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಲಂಚ ಕೊಟ್ಟು ಏನು ಮಾಡ್ತಾರೆ, ನಾವು ಮೀನುಗಾರರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ದೋಣಿ ಚಾಲನೆ ಮಾಡುವಂತಹ ಕೌಶಲ್ಯಗಳನ್ನು ಇವರು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಅಲ್ಲಿರುವಂತಹ ಈ ಬೋಟ್ಗಳ ಗಾರ್ಡ್ಗಳೊಂದಿಗೆ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ತಾರೆ. ಅದಾದ ನಂತರ ಅವರಿಗೆ ಕೆಲವೊಂದಿಷ್ಟು ಹಣವನ್ನು ಕೊಟ್ಟು ಇವರೂ ಕೂಡ ತಮ್ಮದೇ ಆದಂಥ ಒಂದು ದೋಣಿಯನ್ನು ಖರೀದಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ರಹಸ್ಯವಾಗಿ ಎಲ್ಲ ಕೆಲಸವನ್ನು ಶುರು ಮಾಡ್ತಾರೆ. ಎಲ್ಲ ಕೆಲಸವನ್ನು ಶುರು ಮಾಡಿದ ನಂತರ ಇವರು ಈ ಗಸ್ತು ಇದ್ದ ಕಡೆ ಎಲ್ಲ ತಿರುಗ್ತಾ ಇದ್ರು. ಎಲ್ಲಿ? ಸರಿಸುಮಾರು 10 ವರ್ಷ ತಿರುಗಾಡಿದ್ದಾರೆ ಇವರು. ಎಲ್ಲೆಲ್ಲಿ ಗಸ್ತು ಇರುತ್ತೆ, ಎಲ್ಲೆಲ್ಲಿ ಅಧಿಕಾರಿಗಳಿರ್ತಾರೆ, ಏನು ಎತ್ತ ಅಂತ 10 ವರ್ಷಗಳ ಕಾಲ ತಿರುಗಾಡಿ ಆ ಅಧಿಕಾರಿಗಳ ಪ್ರತಿಕ್ರಿಯೆ ಹೇಗಿರುತ್ತೆ, ನಾವು ಹೋಗಬೇಕಾದಂತಹ ಸಮಯ ಹೆಂಗಿರಬೇಕು ಅಂತ 10 ವರ್ಷ ಸ್ಕೆಚ್ ಹಾಕ್ತಾರೆ. ಈ 10 ವರ್ಷ ಸ್ಕೆಚ್ ಹಾಕಿದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ದೇಶವನ್ನು ಬಿಡಬೇಕು ಅಂತ. ಏನು? 2 ಗಂಟೆಗಳ ಒಂದು ಪಯಣ ಈ ಎಲ್ಲದಕ್ಕೂ ಕೂಡ ಒಂದು ರೋಚಕತೆಯನ್ನು ತೆರೆದಿಟ್ಟುಬಿಡುತ್ತೆ. ಹೆಂಗಿತ್ತು ಹಾಗಾದರೆ ಆ 2 ಗಂಟೆ? ಆ 2 ಗಂಟೆಯ ರೋಚಕತೆ ಹೆಂಗಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಸಮುದ್ರದ ಮೇಲೆ ಇವರು ಶುರು ಮಾಡ್ತಾರೆ. 2 ಗಂಟೆಗಳು ಲಂಗರ್ ಎತ್ತುತ್ತಾರೆ. ಕತ್ತಲಲ್ಲಿ ಕರಾವಳಿ ಕಾವಲು ಪಡೆಯ ಕಣ್ಣು ತಪ್ಪಿಸಿ ಹೊರಬಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಆಯ್ತಿದೆ ಹಾಗಾದರೆ? 2023 ಮಾರ್ಚ್ 6ನೇ ತಾರೀಕಿಗೆ ಇಂಥದ್ದೊಂದು ಪಯಣ ಇವ್ರದ್ದು ಶುರುವಾಗುತ್ತೆ.
ವಸಂತದ ಬಿರುಗಾಳಿ ಇತ್ತು, ವಿಪರೀತವಾದಂತಹ ಬಿರುಗಾಳಿ ಇರೋ ಕಾರಣಕ್ಕಾಗಿ ಗಸ್ತು ಕಡಿಮೆ ಇತ್ತು ಅವತ್ತು. ಈ ಗಸ್ತು ಕಡಿಮೆ ಇರುವ ಕಾರಣಕ್ಕಾಗಿ ಉತ್ತರ ಕೊರಿಯಾವನ್ನು ತೊರೆಯೋದಕ್ಕೆ ನಿರ್ಧಾರ ಮಾಡಿ ಅಲ್ಲಿರುವಂಥ ಕೆಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಲಂಚ ಕೊಡ್ತಾರೆ. ಲಂಚ ಕೊಟ್ಟು ಹೊರಗಡೆ ಬರ್ತಾರೆ. ಇದಕ್ಕೆ ಮೊದಲು ಇವ್ರು ಏನು ಮಾಡ್ತಾರೆ, ಕಿಮ್ ಅವರ ಈ ಸಹೋದರರಿದ್ದಾರಲ್ಲ, ಇಲ್ಲೊಂದು ಘಟನೆ ಆಗುತ್ತೆ. ಏನಾಗುತ್ತೆ, ಈ ಸಮುದ್ರದ ಸಾಹಸಗಳು ಹೆಂಗಿತ್ತು ಅನ್ನೋದನ್ನು ನೋಡಿ, ಒಬ್ಬ ಗರ್ಭಿಣಿ ಹೆಣ್ಣುಮಗಳು, ಇಬ್ಬರು ಚಿಕ್ಕ ಮಕ್ಕಳು. ಆ ಚಿಕ್ಕ ಮಕ್ಕಳು ಏನಾರು ಕಣ್ಣೀರು ಹಾಕಿದರೆ, ಹತ್ಬಿಟ್ರೆ, ಸೌಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವರನ್ನು ಚೀಲದಲ್ಲಿ ತುಂಬ್ತಾರೆ ಇವರು. ಯಾವುದೇ ಕಾರಣಕ್ಕೂ ಅವರಿಂದ ಒಂದೇ ಒಂದು ಪಿಟಕ್ಕಂತವಂತಹ ಸೌಂಡ್ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅವರನ್ನು ಚೀಲದಲ್ಲಿ ತುಂಬಿಬಿಡ್ತಾರೆ. ಚೀಲದಲ್ಲಿ ತುಂಬಿ ಆ ಹೆಣ್ಣು ಮಗಳು, ಗರ್ಭಿಣಿ ಹೆಣ್ಣು ಮಗಳನ್ನು ಕರೆದುಕೊಂಡು ಹೊರಗೆ ಬರ್ತಾರೆ. ಒನ್ಸ್ ಅಗೇನ್ ನಾವು ಇರಾನ್ ವಿಚಾರಕ್ಕೆ ಬರೋಣ. ಇರಾನ್ ಇವತ್ತು ಹೇಗೆ ಯಾವ ಹಡಗುಗಳು ಕೂಡ ಚಲಾವಣೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮೈನ್ಸ್ಗಳು ಕೂಡ ಇತ್ತು. ಈ ಮೈನ್ಸ್ಗಳ ನಡುವೆಯೂ ಕೂಡ ಅವುಗಳನ್ನು ದಾಟಿಕೊಂಡು ಗರ್ಭಿಣಿ ಮಹಿಳೆಯರ ಜೊತೆಗೆ 2 ಮಕ್ಕಳನ್ನು ಕಟ್ಟಿಕೊಂಡು ಇವರು ಉತ್ತರ ಕೊರಿಯಾದಿಂದ ದಕ್ಷಿಣ ಕೊರಿಯಾದತ್ತ ಬರ್ತಾರೆ. ಇದರ ಜೊತೆಗೆ ಒಂದು ಘಟನೆ ಏನಾಗುತ್ತೆ, ಇವರನ್ನು ದಕ್ಷಿಣ ಕೊರಿಯಾದಲ್ಲಿ ಸ್ವಾಗತ ಮಾಡ್ತಾರೆ. ಭಾವನಾತ್ಮಕ ಪಯಣ, ಜೀವನಕ್ಕಿಂತವೂ ಕೂಡ ಈ ಗೌರವ ದೊಡ್ಡದಾಗಿತ್ತು. ಏನೇನಾಗಿತ್ತು ಬೆಳವಣಿಗೆ, ಇವರ ತಂದೆ ಒಂದು ಕನಸು ಕಂಡಿದ್ರಲ್ಲ, ಏನಂತ, ನನ್ನ ಮಕ್ಕಳು, ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಉತ್ತರ ಕೊರಿಯಾದಲ್ಲಿ ಇರಬಾರ್ದು ಅಂತ. ಅವರು ಸತ್ತು ಹೋಗ್ಬಿಟ್ಟಿದ್ರು. ಇವರು ಸತ್ತ ನಂತರ ಅವರ ತಂದೆಯ ಚಿತಾಭಸ್ಮ ಇತ್ತಲ್ಲ, ಆ ಚಿತಾಭಸ್ಮವನ್ನು ಗಡಿಗೆಯಲ್ಲಿ ತೆಗೆದುಕೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ, ನಮ್ಮ ತಂದೆ ಕಂಡಂತಹ ಕನಸು ಇವತ್ತು ನಾವು ನನಸು ಮಾಡ್ತಾ ಇದ್ದೀವಿ. ನಮ್ಮ ತಂದೆಯ ಚಿತಾಭಸ್ಮವು ಕೂಡ ಇಲ್ಲಿ ಉಳಿಬಾರದು. ನೀವು ಜಸ್ಟ್ ಇಮ್ಯಾಜಿನ್ ಉತ್ತರ ಕೊರಿಯಾದ ಪರಿಸ್ಥಿತಿಯನ್ನು. ಒಂದು ಕುಟುಂಬ ತನ್ನ ಯಾವುದೇ ಪೀಳಿಗೆ ಅವರ ತಂದೆಯ ಚಿತಾಭಸ್ಮವು ಕೂಡ ಇಲ್ಲಿ ಉಳಿಬಾರದು ಅಂತ ಹೊರಗೆ ಬರುತ್ತೆ ಅಂತ ಹೇಳೋದಾದರೆ, ಅಲ್ಲಿರುವಂಥ ಕಠಿಣ ಕಾನೂನುಗಳನ್ನು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಆ ಚಿತಾಭಸ್ಮವನ್ನು ತೆಗೆದುಕೊಂಡ್ಬರ್ತಾರೆ. ನಿಮ್ಗೆ ನೆಕ್ಸ್ಟ್ ಬರ್ತೀನಿ ನಾನು. ದಕ್ಷಿಣ ಕೊರಿಯಾದಲ್ಲಿ ಈ ಪವಿತ್ರ ಚಿತಾಭಸ್ಮವನ್ನು ನೋಡಿದ ನಂತರವೇ ಇವರು ತಮ್ಮ ರಕ್ಷಣೆಗಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಇಲ್ಲದೆ ಹೋಗಿದ್ರೆ ಬೇಹುಗಾರಿಕೆಗಾಗಿ ಉತ್ತರ ಕೊರಿಯಾ ಯಾರನ್ನೋ ಕಳಿಸಿದೆ ಅಂತ ದಕ್ಷಿಣ ಕೊರಿಯಾದ ಅಧಿಕಾರಿಗಳು ಮೊದಲು ಅದ್ರ ಬಗ್ಗೆ ಅನ್ಕೊಳ್ತಾರೆ. ಯಾರೋ ಬೇಹುಗಾರಿಕೆ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ದೇಶಕ್ಕೆ ಅಂತ. ಆದರೆ ಯಾವಾಗ ಈ ಕುಟುಂಬದಲ್ಲಿ ಈ ಚಿತಾಭಸ್ಮ ಇತ್ತಲ್ಲ, ಇವರು ರಕ್ಷಣೆಗೆ ಬಂದಿದ್ದಾರೆ ಅಂತ. ನಾನು ಆವಾಗಲೇ ಹೇಳಿದೆ, ಮಕ್ಕಳ ಮೌನ, ಯಾವುದೇ ಕಾರಣಕ್ಕೂ ಸೌಂಡ್ ಆಗಬಾರ್ದು ಅಂತ ಅವರನ್ನು ಚೀಲದಲ್ಲಿ ಕುಂದಿರಿಸಿಕೊಂಡು ಇವರು ಬರ್ತಾರೆ. ಆದರೆ ಈ ಎಲ್ಲ ಕಠಿಣ ಸ್ಟೆಪ್ಸ್ಗಳನ್ನು ದಾಟಿ ಹೊಸ ಬದುಕನ್ನು ಕಂಡುಕೊಳ್ತಾರೆ ದಕ್ಷಿಣ ಕೊರಿಯಾದಲ್ಲಿ. ದಕ್ಷಿಣ ಕೊರಿಯಾದಲ್ಲಿ ಒಂದು ಹೊಸ ಬದುಕನ್ನು ಅವರು ಶುರು ಮಾಡ್ತಾರೆ. ಹೆಂಗೆ ಅಂತ ಹೇಳಿದರೆ, ಅಲ್ಲಿ ಕರಾವಳಿ ಪಡೆಯಿಂದ ಅವರಿಗೆ ರಕ್ಷಣೆ ಸಿಗುತ್ತೆ. ಮೊದಲ ಬಾರಿಗೆ ನಾವು ಸ್ವತಂತ್ರವನ್ನು ಪಡೆದುಕೊಂಡಿದ್ದೀವಿ ಅನ್ನುವಂಥ ಅನುಭವ ಬಂದುಬರುತ್ತೆ. ನಿಮಗೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇಡೀ ದೇಶದಾದ್ಯಂತ ಸಂಭ್ರಮ ಹೆಂಗಿತ್ತಲ್ಲ, ಸ್ವತಂತ್ರ ಸಿಕ್ತು ಅಂತ, ಬ್ರಿಟಿಷರ ದಬ್ಬಾಳಿಕೆ ಮುಗಿದು ಹೋಗ್ಬಿಡ್ತು ಅಂತ. ಅದೇ ರೀತಿಯಾಗಿ ಉತ್ತರ ಕೊರಿಯಾದಲ್ಲಿ ಆ ಸರ್ವಾಧಿಕಾರಿಯ ಒಟ್ಟಾರೆ ಬೆಳವಣಿಗೆಗಳಿಂದ ಇವರು ತತ್ತರಿಸಿ ಹೋಗ್ಬಿಟ್ಟಿದ್ರು. ಈ ಕಾರಣಕ್ಕಾಗಿ ಅವರು ಬಂದ ತಕ್ಷಣ ಏನಾಯಿತು, ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ಸ್ವಾಗತ ಕೋರಿದ ನಂತರ ಪ್ರಾಥಮಿಕವಾಗಿ ಅವರು ರಕ್ಷಣೆ ಮಾಡಿ ತಪಾಸಣೆ ಮಾಡಿದರು. ನೌಕಾಪಡೆ ಅವರನ್ನೆಲ್ಲ ಪರೀಕ್ಷೆ ಮಾಡಿತು. ಪರೀಕ್ಷೆಯ ನಂತರ ಅವರಿಗೆ ಚಿಕಿತ್ಸೆ, ಆಹಾರ, ಯಾಕಂದರೆ ಬೆಳಲಾಗ್ಬಿಟ್ಟಿದ್ರು, ಹೀಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಭದ್ರತಾ ವಿಚಾರಣೆಯನ್ನು ಮಾಡಿದರು. ಅದಾದ ನಂತರ ಅವರಿಗೆ ಎಲ್ಲವೂ ಕೂಡ ಆಯಿತು. ಇವರಿಗೆ ಸ್ವಾಗತ ಅಂತೂ ಸಿಕ್ತು, ಇದೀಗ ರಕ್ಷಣೆ ಆಗಿದ್ದಾರೆ. ಆದರೆ ಈ ಉತ್ತರ ಕೊರಿಯಾದಲ್ಲಿ ಆಡಳಿತ ಹೇಗೆ ಕರಾಳವಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಅತ್ಯಂತ ಕರಾಳ ಆಡಳಿತ ಇರುವಂಥ ದೇಶ ಇದು. ರಾಜಕೀಯ ಅಪರಾಧಕ್ಕೆ 3 ತಲೆಮಾರಿನ ಶಿಕ್ಷೆ. ಏನಿದು 3 ತಲೆಮಾರು? ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಲ್ಲಿಯ ಸರ್ಕಾರದ ವಿರುದ್ಧ ಮಾತನಾಡಿದರೆ ಆ ವ್ಯಕ್ತಿ ಮಾತ್ರವಲ್ಲ, ಆ ವ್ಯಕ್ತಿಯ ತಂದೆ, ಆ ವ್ಯಕ್ತಿಯ ಅಜ್ಜ ಬದುಕಿದ್ರೆ ಅಜ್ಜ, ಆತನ ಮುಂದಿನ ಪೀಳಿಗೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡಬಲ್ಲಂತಹ ದೇಶ ಉತ್ತರ ಕೊರಿಯಾ. ಈ ಕಾರಣಕ್ಕಾಗಿ ಇವರೇನು ಮಾಡ್ತಾರೆ, ನನ್ನ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಬದುಕಿದರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಬೇರೆ ದೇಶಕ್ಕೆ ಪಲಾಯನ ಆದರೆ ಉಳಿದವರು ಶಿಕ್ಷೆ ಅನುಭವಿಸ್ತಾರೆ ಅಂತ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿ ಅವರು ಪ್ರಯತ್ನವನ್ನು ಪಡ್ತಾರೆ. ಅಲ್ಲೊಂದು ಕಿಯಾನ್ ಜೋಕ್ ಎನ್ನುವಂಥ ಒಂದು ನಿಯಮ ಇದೆ. ಏನು ಕಿಯಾನ್ ಜೋಕ್? ಅದೇ ರಾಜಕೀಯ ಅಪರಾಧ ಮಾಡಿದರೆ ಇಂಥದ್ದೊಂದು ಶಿಕ್ಷೆ ಕೊಡೋದು. ಇನ್ನೊಂದು, ಖೈದಿಗಳಿಗೆ ಆಹಾರವನ್ನು ಕೊಡ್ತಾರಲ್ಲ, ಅತ್ಯಂತ ಕೀಳು ಮಟ್ಟದ ಆಹಾರವನ್ನು ಕೊಡ್ತಾರೆ. ಅವರಿಗೆ ಊಟ ಮಾಡೋದಕ್ಕೆ ಯಾವುದೇ ತೆರನಾದಂತಹ ಅತ್ಯುತ್ತಮವಾದಂತಹ ಆಹಾರ ಸಿಗೋದಿಲ್ಲ. ಹೀಗಾಗಿ ಅವರು ಇಲಿ, ಹಾವು, ಅಲ್ಲಿರುವಂತಹ ಕ್ರಿಮಿಕೀಟಗಳು ಅವುಗಳನ್ನು ತಿಂದು ಕೈದಿಗಳು ಬದುಕ್ತಾರೆ. ಇದು ಉತ್ತರ ಕೊರಿಯಾದ ಘಟನೆ. ಒಂದು ಕುಟುಂಬ ಹೇಗೆ ದಕ್ಷಿಣ ಕೊರಿಯಾಕ್ಕೆ ಬಂದಿದ್ದು ಅಂತ.